ಒಂದೊಂದು ಕರ್ನಾಟಕ ಪಬ್ಲಿಕ್ ಶಾಲೆಗೆ ಈ ಸತಿಗೆ ಇನ್ನೊಂದು 2 ವಾರದೊಳಗೆ 500 ಶಾಲೆಗಳನ್ನ ಇದೇ ತರ ಮಾದರಿ ಶಾಲೆಗಳನ್ನ 500 ಶಾಲೆಗಳನ್ನ ADB ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅವರು ಅಪ್ರೂವ್ ಮಾಡಿದ್ದಾರೆ. 2500 ಕೋಟಿ ಎಲ್ಲ ಮಾಡ್ತಾ ಇದೀವಿ. ಅದನ್ನು ಕೂಡ ಆಗ್ತದೆ. ಇವಾಗ ಆಗ್ಬಿಟ್ರೆ ಈ ತರ ಎಲ್ಲ ಕಡೆ ಆಗ್ಬೇಕು ಅನ್ನೋದೇ ನಮ್ಮ ಆಸೆ. ಇಷ್ಟು ದಿವಸ ಬೇರೆಯವ್ರು ಮಾಡ್ಲಿಲ್ಲ. ಇವತ್ತು ವಿಶ್ವಾಸ ಇಟ್ಟು 2500 ಕೋಟಿ ತಂದು ಖರ್ಚು ಮಾಡೋದಿದೆಯಲ್ಲ, ಬಹಳ ದೊಡ್ಡ ಕೆಲಸ. ಅದು ಅರ್ಥಪೂರ್ಣವಾಗಿ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ನಾವು ಮಾಡ್ತೀವಿ ಅನ್ನೋದು ನನಗೆ ವಿಶ್ವಾಸ ಇದೆ. ಕೋಲಾರ ಜಿಲ್ಲೆಯಲ್ಲಿ ನೂರಾರು ಸರ್ಕಾರಿ ಶಾಲೆಗಳು ಒಂದು ನಿಮಿಷ ಅನುದಾನ ಅಲ್ಲ, ಶಿಕ್ಷಣ ಯಾರೋ ಹೇಳ್ತಾರೆ ಅಂತ ನೀವು ಕೇಳಕ್ ಹೋಗ್ಬೇಡ್ರಿ. ಅಧಿಕಾರಿಗಳಲ್ಲ. ಏನಾಗ್ತದೆ, ದುರಸ್ಥಿತಿ ಅಂದಾಗ ಒಂದು 100 ರೂಮ್ಸ್ ಬೇಕಾಗುತ್ತೆ. ಒಂದೇ ಸತಿ ಕೊಡಕ್ಕಾಗದೆ ಅದು 20, 15, 20 ಈ ತರ ಕೊಡ್ತಾ ಹೋಗ್ತೀವಿ. ಅದನ್ನ ಒಂದೇ ಸತಿ ಅಲ್ಲ. ಈ ದುರಸ್ಥಿತಿಗೆ ಯಾರಪ್ಪ ಕಾರಣ? 15 ಲೆಕ್ಕ ಮಾಡಿದ್ರ ಕೇಳ್ಬೇಕಲ್ಲ. ಹಿಂದಿನ ಸರ್ಕಾರದವ್ರು ಎಷ್ಟು ಟೀಚರ್ಸ್ ನ ರಿಕ್ರೂಟ್ಮೆಂಟ್ ಮಾಡಿದ್ರು, ಎಷ್ಟು KPS ಓಪನ್ ಮಾಡಿದ್ರು, ಎಷ್ಟು ಜನರಿಗೆ ಮೊಟ್ಟೆ ಕೊಟ್ರು? ಅವ್ರು ಮೊಟ್ಟೆ ಕೊಡೋದಲ್ಲ, ಒಂದೇ ಕೊಡ್ತಾ ಇದ್ರು 8ನೇ ಕ್ಲಾಸ್ ವರೆಗೂ. ಸಿದ್ದರಾಮಯ್ಯ ಸಾಹೇಬರು ಗ್ಯಾರಂಟಿ ಜೊತೆಗೆ 2 ಮೊಟ್ಟೆ ಮಾಡಿದ್ರು. ಇದನ್ನ ನಂಬಿಕೆ ವಿಶ್ವಾಸ ಇಟ್ಟು ಅಜೀಂ ಪ್ರೇಮ್ಜಿ ಅವರು 1500 ಕೋಟಿ. ಇಂಥದ್ದನ್ನ ನೀವು ಪ್ರಶಂಸೆ ಮಾಡಬೇಕು. JDS ಅವ್ರು ಏನಂದ್ರು, BJP ಅವ್ರು ಏನಂದ್ರು, ಆ ತರ ಅವರಿಗೆಲ್ಲ ಉತ್ತರ ಕೊಟ್ಟ ಅಭ್ಯಾಸ. ನಾನು ಏನಿದು ಉತ್ತರ ಕೊಡೋದು ಬರೀ ಒಬ್ರಿಗೆ, ಯಾರು ಅಂದ್ರೆ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಮಕ್ಳಿಗೆ ಬಿಟ್ರೆ ಇನ್ ಯಾರಿಗೂ ಉತ್ತರ ಮಹದಾಯಿ ಯೋಜನೆ ಬಗ್ಗೆ ನಾನು ಒಂದು ಹೇಳ್ತೀನಿ. ನೀವೆಲ್ಲ ಇದು ಪ್ರಶ್ನೆ ಕೇಳಿದ್ರಲ್ಲ, ನೀವೆಲ್ಲ ಟ್ಯಾಕ್ಸ್ ಕಟ್ತಿರ್ತಾನೆ. ಟ್ಯಾಕ್ಸ್ ಕಟ್ತಿರಲ್ಲ, ಟ್ಯಾಕ್ಸ್ ನಿಮಗೆ ಕರೆಕ್ಟ್ ಆಗಿ ಬಂದತ್ತ ವಾಪಸ್ ಸೆಂಟ್ರಲ್ ಗೌರ್ಮೆಂಟ್? ಅವ್ರು ಕುತ್ಕೊಂಡು ರಫೇಲು ಏರೋಪ್ಲೇನು ಗೀನು ತೋರಿಸ್ಕೊಂಡು, ಕೈ ಬೆಳ್ಳಿ ತೋರಿಸ್ಕೊಂಡು, ನಾವು ಚಪ್ಪಾಳೆ ಹೊಡಿಸಿ ನಮ್ಮವ್ರ ಜೊತೆಗೆ ದೇವಸ್ಥಾನದ ಗಂಟೆ ಹೊಡೆದು ನಾವು ಹಿಂಗೆ ಹೇಳಿದ ತಕ್ಷಣ ಏನಾಗುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ತರ ಹಾಕಿರ್ತೀರಿ. ಮಜಾ ಮಾಡಿ, ನನಗೇನಿಲ್ಲ. ಆದ್ರೆ ಒಂದ್ ತಿಳ್ಕೊಳ್ಳಿ, ಜವಾಬ್ದಾರಿ ಸಿಕ್ಕಾಗ, ಒಬ್ಬರಿಗೆ ಅಧಿಕಾರ ಸಿಕ್ಕಾಗ ಅವ್ರ ಕರ್ತವ್ಯವನ್ನ ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮನೆಯಲ್ಲೂ ಕೂಡ ಇವತ್ತು ಸಿದ್ದರಾಮಯ್ಯ ಅವರು ಈಗ ಬರ್ಬೇಕಾದ್ರೆ ನಂಗೆ ಯಾರೋ ಒಬ್ರು ಹೇಳಿದ್ರು, ಅದಕ್ಕೆ ನಂಜೇಗೌಡರು ಮತ್ತೆ ಅನಿಲ್ ಅವರು ಎಲ್ಲ ಹೇಳ್ತಾ ಇದ್ರು, ಬಂಗಾರಪ್ಪ ಜೋರು ನೆನ್ಸ್ಕೊಳ್ತೀರಿ. ಕೇಳಿ ಅದನ್ನ. ಯಾಕೆ ನೆನ್ಸ್ಕೊಳ್ತಾರೆ? ಯಾಕೆಂದ್ರೆ ನೀರು ಸೃಷ್ಟಿ ಶುರುವಾಗಿದ್ದು ಏನು, ನಿಮಗೆ ಪುಕ್ಷಟೆ ಕರೆಂಟ್ ರೈತರಿಗೆ ಕೊಡ್ತಾರಲ್ಲ, ಕೋಲಾರಿಂದ ನೆನ್ಪಿಡ್ಕೊಳ್ಳಿ. ಇಲ್ಲಿಂದ ಶುರು ಆಯ್ತು. ಯಾಕೆಂದ್ರೆ ಹಾಹಾಕಾರ ಮಾಡ್ತಾ ಇದ್ರು. 34 ವರ್ಷ ಆಯ್ತು, 35 ವರ್ಷ ಆಯ್ತು. ಫ್ರೀ ಕರೆಂಟ್ ಅಲ್ಲಿ ಇವತ್ತು ರೈತರು ಬದುಕ್ತಾ ಇದಾರಲ್ಲ, ಹೈಯೆಸ್ಟ್ GDPಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದೇ ಅವರು. ರೈತರಿಗೆ ಪುಕ್ಷಟೆ ಕರೆಂಟ್ ಬಂಗಾರಪ್ಪ ಅವ್ರು ಕೊಟ್ರು, ಬಡವ್ರ ಮನೆ ಬೆಳಕಾಗ್ಲಿ ಅಂತ ಸಿದ್ದರಾಮಯ್ಯ ಅವ್ರು ಕೊಟ್ರು. ಇದನ್ನೆಲ್ಲ ಹಾಕ್ಲಿ, ಚೆನ್ನಾಗಾಗುತ್ತೆ. ಚುನಾವಣಾ ಲೋಕಸಭಾ ಚುನಾವಣಾ ಪ್ರಚಾರದಲ್ಲೂ ಕೂಡ ಮಹದಾಯಿ ನಮ್ಗೆ ಒಪ್ಪಿಗೆ ಆಗಿದೆ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಅವರು ಸಿಹಿ ಹಂಚಿ ಕೂಡ ಸಂಭ್ರಮಿಸಿದ್ರು ಸರ್. ಅವ್ರನ್ನ ಕರ್ಕೊಂಡ್ಬಂದು ಈ ತರ ಪ್ರಶ್ನೆ ಅವ್ರಿಗೆ ಕೇಳಿ. ಚುನಾವಣಾ ಆಯೋಗದ ಬಗ್ಗೆ ಕೆಲವೊಂದು ತಪ್ಪುಗಳಾಗಿದೆ ಸರ್. ಅದೆಲ್ಲ ಏನೇನು ತಪ್ಪುಗಳಾಗಿದೋ ಸರಿ ಮಾಡ್ಕೊಂಡು ಡಿಸ್ಕಷನ್ಸ್ ಇತ್ತು, ಡಿಸಿಷನ್ ತಗೊಂಡಿರ್ಲಿಲ್ಲ. ಅದನ್ನ ಕೊನೆ ಸಂದರ್ಭದಲ್ಲಿ ಮಾಡ್ಬೇಕು ಅಂತ ಹೋದ್ಸತಿ ಹೇಳಿದ್ರು. ಆದ್ರೆ ನಾವು 3 ಎಕ್ಸಾಮ್ ಪಾಲಿಸಿ ಮಾಡಿದ್ವಿ. ನಿಮ್ಗೆಲ್ಲ ಗೊತ್ತಿದೆ, ಹೋದ್ಸತಿ 3 ಎಕ್ಸಾಮ್ ಪಾಲಿಸಿ ಮಾಡಿದಾಗ ಸದ್ಯಕ್ಕೆ ಸಡನ್ ಆಗಿ ಅದು ಮಾಡೋದು ಬೇಡ ಅಂತ ಹೇಳಿ, ಮತ್ತೆ ಬೇರೆ ಬೇರೆ ಸ್ಟೇಟ್ ಅಲ್ಲೂ ಕೂಡ ಯಾವ ರೀತಿ ಇದೆ ನೋಡ್ಕೊಂಡು 33 ಯೂಶಲಿ ಇತ್ತು ಅದು ಮುಂಚೆಯಿಂದನೂ ಕೂಡ. ಅವಾಗೆಲ್ಲ ಅದು 35 ಯಾವಾಗ ಮಾಡಿದ್ರು ಅದೆಲ್ಲ ಡೀಟೇಲ್ಸ್ ಗೊತ್ತಿಲ್ಲ. ಈ ಚರ್ಚೆ ಎಲ್ಲ ಆಮೇಲೆ ನಾವು ಬೇರೆ ಬಹಳ ಸ್ಟ್ರಿಕ್ಟ್ ಆಗಿ ಈ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾ ಇದ್ವಿ. ವಿ ಆರ್ ದ ಫಸ್ಟ್ ಕಂಟ್ರಿಯಲ್ಲೇ ಫಸ್ಟ್ ಸ್ಟೇಟು ಎಲ್ಲಿ ವೆಬ್ಕಾಸ್ಟಿಂಗ್ ಮಾಡಿ ಏನು ಪವಿತ್ರತೆ, ಈ ಎಕ್ಸಾಮಿನೇಷನ್ನ ಪವಿತ್ರತೆ ಕಾಪಾಡಬೇಕು ಅಂತ ಹೇಳಿ ಅದು ಸ್ಯಾಂಟಿಟಿ ಮಾಡಬೇಕಾದ್ರೆ. ಯಾಕಂದ್ರೆ ಮಕ್ಕಳಿಗೆ ಯಾವತ್ತು ಕೂಡ ಅವಕಾಶಗಳು ಕೊಡ್ಬೋದು, ಆದರೆ ಕಾಪಿ ಮಾಡೋದು ಇದೆಲ್ಲ ನಿಲ್ಲಿಸಬೇಕು. ಈಗ ಅದು ಹತೋಟಿಗೆ ಬಂದಿರೋದ್ರಿಂದ 33% ಕ್ವಾಲಿಟಿ ಹೋಗುತ್ತೆ ಎಜುಕೇಶನ್ ಅನ್ನುವಂಥದ್ದು ಚರ್ಚೆ ಆಗ್ತದೆ. ಏನಿಲ್ಲ, 2% ಅಲ್ಲಿ ಆಗೋದಿಲ್ಲ. ಆಮೇಲೆ ಇದನ್ನ ನಾನು ತೀರ್ಮಾನ ಮಾಡಲ್ಲ. ಟೆಕ್ನಿಕಲಿ ಒಂದು ಹೇಳ್ಬಿಡ್ತೀನಿ, ಯಾವುದೇ ತೀರ್ಮಾನ ನನ್ನ ಇಲಾಖೆಯಲ್ಲಿ ಮಾಡಬೇಕಂದ್ರೆ ಜನಪ್ರತಿನಿಧಿಗಳ ಜೊತೆ ಚರ್ಚೆ ಮಾಡಿರ್ತೀವಿ, ಅವ್ರ ಒಪಿನಿಯನ್ ತಗೊಳ್ತೀವಿ. ಅಪ್ಪರ್ ಹೌಸಲ್ಲಿ ಮೇನ್ ಮನೆಯಲ್ಲಿ ತುಂಬಾ ಬುದ್ಧಿವಂತರು ಇರ್ತಾರೆ, ಅವ್ರದ್ದು ತಗೊಳ್ತೀವಿ. ಅದ್ರ ಜೊತೆಗೆ ಟೆಕ್ನಿಕಲ್ ಟೀಮ್ ಇರ್ತದೆ, ಅವರೆಲ್ಲರೂ ಕೂಡ ಸಜೆಷನ್ ಮಾಡಿ ಕೊಟ್ಟಾಗ ಅದು ಸರಿ ಅನ್ಸುತ್ತೆ ಅಂತ ಹೇಳಿದಾಗ ಮಾತ್ರ ಅದು ಮೂವ್ಮೆಂಟ್ ಮಾಡ್ತೀವಿ. ಅದು ವಿದ್ಯಾರ್ಥಿಗಳಲ್ಲಿ ಭಯ ಜಾಸ್ತಿ ಆಗುತ್ತೆ ಸರ್ ಈ ಚುನಾವಣೆ ಸಂದರ್ಭದಲ್ಲಿ, ಎಲೆಕ್ಷನ್ ಸಂದರ್ಭದಲ್ಲಿ. ಭಯಕ್ಕೆ ನಾವು 3 ಎಕ್ಸಾಮ್ ಕೊಟ್ಟಿರೋದು. ಈಗ ಯಾರಿಗೂ ಭಯ ಇಲ್ಲ, ಖುಷಿಯಾಗಿ ಮಾಡ್ತಾ ಇದ್ದಾರೆ. ಸೆಕೆಂಡ್ ಎಕ್ಸಾಮ್ ಅಲ್ಲಿ 80,400 ಚಿಲ್ಡ್ರೆ ಮಕ್ಕಳು ಪಾಸ್ ಆದರು. ಇದು ತಪ್ಪು ಕಾರ್ಯಕ್ರಮನ ಒಳ್ಳೆ ಕಾರ್ಯಕ್ರಮ. ಕೆಲವು ಟೀಕಾ ಟಿಪ್ಪಣಿ ನಾನು ಮಾಡ್ತಾರೆ, ಅವ್ರು ನೋಡ್ಕೊಂಡು ಮಾಡ್ಲಿ, ಆದ್ರೆ ಮಕ್ಕಳು ಅವ್ರಿಗೆ ಉತ್ತರ